ಬೇಸಿಗೆಗಾಲ ಶುರುವಾಗಿರೋದ್ರಿಂದ ಸಖತ್ ಬಿಸಿಲು ಇದ್ದಿದ್ದರಿಂದ ಮೆಣಸಿನ್ಕಾಯಿ ಧನಿಯಾ ಎಲ್ಲ ಖಾರದ ಪುಡಿ ಮಾಡ್ಸೋಣ ಅಂದ್ಬಿಟ್ಟು 4 ದಿವಸದಿಂದ ಒಣಗಿಸಿಟ್ಕೊಂಡಿದ್ದೀನಿ. ಸೊ ಇವಾಗ ಹೇಗೆ ಮಾಡ್ತೀನಿ ಅಂತ ಅದ್ರ ನೆಕ್ಸ್ಟ್ ಡೇ ವಿಡಿಯೋ ಹಾಕ್ತೀನಿ ನೋಡಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಬೆಳಿಗ್ಗೆನೆ ಖಾರದ ಪುಡಿಗೆ ಹುರಿತಾ ಇದ್ದೀನಿ. 4 ದಿವಸದಿಂದ ಒಣಮೆಣಸಿನ್ಕಾಯಿ ಮತ್ತು ಧನಿಯಾ ಎಲ್ಲ ಒಣಗಿಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿಲಿರೋದ್ರಿಂದ. ಸೊ ಇವತ್ತು ಬೇಳೆ ಸಾರು ಪುಡಿ ಮತ್ತು ಮಟನ್ ಸಾರು ಪುಡಿ ಎರಡು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬಂದು ಹೆಸರು ಕಾಳು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲ ಕಾಲು kg ತೊಗೊಂಡಿದ್ದೀನಿ ಕಾಳುಗಳೆಲ್ಲ. ಇದೆಲ್ಲ ನೋಡ್ಬೋದು ನೀವು. ಜೀರಿಗೆ, ಕಡಲೆಕಾಳು, ಚಕ್ಕೆ ಮತ್ತು ಲವಂಗ, ಅರಿಶಿನದ ಪುಡಿ ಮತ್ತು ಮೆಂತ್ಯ, ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ ಇದಿಷ್ಟು ಎಲ್ಲ ಬೇಳೆಗಳು ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಉರಿಯೋಕ್ಕೆ ಹೋಗಲ್ಲ. ಮೆಣಸಿನ್ಕಾಯಿ ಬಂದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿರ್ತೀನಿ. ತೋರಿಸ್ತೀನಿ ಯಾವ ರೀತಿ ಒಣಗಿಸ್ಕೋಬೇಕು ಅಂತ. ಧನಿಯಾಮನು ಒಣಗಿಸಿದ್ದೀನಿ, ಮಾತ್ರ ಧನಿಯಾ ಮಾತ್ರ ಉರಿತೀನಿ. ಮೆಣಸಿನ್ಕಾಯಿ ಉರಿಯೋಕ್ಕೆ ಹೋಗಲ್ಲ. ಚೆನ್ನಾಗಿ ಒಣಗಿಸಿದ್ರೆ ಸಾಕು, ಹಿಂಗೆ ಮುಟ್ಟಿದ್ರೆ ಸಾಕು, ಕಟ್ ಅಂತ ಕಟ್ಟಾಗಬೇಕು, ಆ ಥರ ಒಣಗಿಸ್ಕೋಬೇಕು. ಸೊ ಇವಾಗ ಚೆನ್ನಾಗಿ ಹುರಿದುಬಿಟ್ಟು ಪುಡಿ ಮಾಡ್ಸೋಣ. ಫಸ್ಟು ಒಂದು ವರ್ಷ ಕೂಡಿಸಿ ಬರೋ ಥರ ಮಾಡ್ಕೊಳ್ತಾ ಇದ್ದೀನಿ. ನಾನು ಪುಡಿನ ಮಾಡಿಸಿರಲಿಲ್ಲ, ಸುಮಾರು ದಿವಸ ಆಗಿತ್ತು. ಹಾಗಾಗಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ಕಾಳುಗಳು ಮತ್ತು ಜೀರಿಗೆ, ಮೆಣಸು ಎಲ್ಲನೂ ಹುರಿದಿದ್ದಾಗಿದೆ. ಚೆನ್ನಾಗಿ ಹುರಿದಿದ್ದೀನಿ ಕೆಂಪಗೆ. ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಕಡಲೆಕಾಳು, ಹೆಸರು ಕಾಳು ಇದಿಷ್ಟು ಕಾಳುಗಳು ಮತ್ತು ಜೀರಿಗೆ, ಮೆಣಸು, ಮೆಂತ್ಯ ಮತ್ತು ಸಾಸಿವೆ ಇದಿಷ್ಟನ್ನು ಹುರಿದಿದ್ದೀನಿ ಚೆನ್ನಾಗೆ. ಇದು ಸ್ವಲ್ಪ ತಣ್ಣಗಾಗಬೇಕು. ಇಲ್ಲಿ ಕರಿಬೇವು, ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ. ಅದಷ್ಟು ಹುರಿದಿದ್ದಾಗಿದೆ. ಅದು ಕರಿಬೇವು ಬಿಸಿಗೆ ಇದಾಗಲಿ ಅಂತ ಹಾಕಿದ್ದೀನಿ ಅಷ್ಟೇ. ಇದು ತಣ್ಣಗಾದ ನಂತರ ಧನಿಯಾ ಹುರಿದ್ಬಿಟ್ಟು ಹಾಕಿ, ಅದು ತಣ್ಣಗಾದ್ಮೇಲೆ ಮಿಷಿನ್ಗೆ ಹಾಕಿಸ್ಬೇಕು. ಬಿಸಿ ಇರುವಾಗಲೇ ಹಾಕಕ್ಕೆ ಹೋಗ್ಬಾರ್ದು, ಸ್ವಲ್ಪ ಆರ್ಲಿ ಇದೆಲ್ಲ. ಸೊ ಇಲ್ಲಿ ನಾನು 3 ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟು ಮೆಣಸಿನ್ಕಾಯಿ. ಇದು ಬಂದು ಮಣ್ಕಟ್ಟಿದ ಮೆಣಸಿನ್ಕಾಯಿ ಅಂತ. ಇದು ತುಂಬಾ ಸ್ಪೈಸಿ ಕೊಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಕೋಬೇಕು. ಈ ಥರ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಯಾವ ಥರ ಕಟ್ ಆಗ್ತದೆ. ಹಿಂಗೆ ಮುಟ್ಟಿದ್ರೆ ಸಾಕು, ಕಟ್ ಆಗಿಬಿಡ್ಬೇಕು ಕಟಕ್ಕಂತ. ಆ ಥರ ಒಣಗಿಸ್ಕೊಂಡ್ರೆ ಸಾಕು. ಆವಾಗ ಉರಿಯೋ ಅವಶ್ಯಕತೆ ಇರೋಲ್ಲ. ಹುರಿದ್ರೆ ಸುಮ್ಮನೆ ಘಾಟ್ ಎಲ್ಲ ಆಗುತ್ತೆ. ಅದು ಏನು ಅಷ್ಟು ಹುರಿದ್ರೂ ನಿಮಗೆ ಕ್ರಿಸ್ಪಿಯಾಗಿ ಬರೋಲ್ಲ. ಅದು ಚೆನ್ನಾಗಿ ಒಣಗಿಸಿದ್ರೇ ಅದು ಕ್ರಿಸ್ಪಿಯಾಗಿ ಬರೋದು. ಸೊ ಇವಾಗ 2 ಡಬ್ಬಕ್ಕೂ ತುಂಬಿದ್ದೀನಿ, ನೋಡ್ತಾ ಇರ್ಬೋದು. ಮಟನ್ ಸಾಂಬಾರು ಪುಡಿಗೆ ಮತ್ತು ಬೇಳೆ ಸಾರು ಪುಡಿಗೆ. ಇಲ್ಲಿ ಬರೀ ಮೆಣಸಿನ್ಕಾಯಿ ಇದೆ ಅಷ್ಟೇ. ಸೊ ಈ ಥರ ಕುಟ್ಕೋಬೇಕು ಹಿಟ್ಟಿನ ದೊಣ್ಣೆಲಿ. ಇಲ್ಲಾಂದರೆ ಮಿಷಿನ್ಗೆ ಹಾಕ್ಸಿದ್ರೆ ಡೈರೆಕ್ಟಾಗಿ ಏನಾಗುತ್ತೆ ಅಂದರೆ ಅದು ಒಣಮೆಣ್ಸಿನ್ಕಾಯಿಗಳೆಲ್ಲ ಏಟಕ್ಕೆ ಸಿಗೋಲ್ಲ ಮಿಕ್ಸ್ ಆಗೋಕ್ಕೆ. ಅದು ಬೇಳೆ ಸಾಂಬಾರಿಗೆ, ಇದು ಮಟನ್ ಸಾರಿಗೆ. ಸೊ ನಮ್ಮ ಯಜಮಾನ್ರು ಮನೇಲಿ ರಜಾ ಇತ್ತಲ್ಲ ಭಾನುವಾರ, ಸೊ ಈ ಥರ ಕೆಲಸಗಳು ಕೊಡೋಣ ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು ಬೆಳಿಗ್ಗೆ. ಇವಾಗ ಅವರೆಕಾಯಿ ಉಪ್ಪಿಟ್ಟು ಮಾಡಿದ್ದೆ, ತಿಂದಾಯಿತು. ಇವಾಗ ಸಂಡೇ ಸ್ಪೆಷಲ್ಲು. ಸುಮಾರು ದಿವಸ ಆಯಿತು ನಾನ್ ವೆಜ್ ಅಲ್ಲೇ ಕಾಣಿಸ್ತಿದೆ ಅವ್ರಿಗೆ. ಹಾಗಾಗಿ ಚಿಕನ್ ತರಿಸಿದ್ದೀನಿ. ನನ್ನ ಮಗಳು ಕಬಾಬು ಬಿರಿಯಾನಿ ಬೇಕಂತೆ. ಕಬಾಬ್ ಅವಳೆ ಕಲಿಸ್ತಾಳಂತ ಇವತ್ತು ತೋರಿಸ್ತೀನಿ. ಕೈ ಉರಿಯುತ್ತೆ ಅಂತ ಹೇಳಿದ್ದೀನಿ, ಅಂದ್ರೂ ಕಲಿಸ್ತೀನಿ ಅಂದಿದ್ದೆಲ್ಲ, ಕಲಿಸ್ಲಿ, ಕಲ್ತ್ಕೊಳ್ಳಿ ಅಂತ. ಸೊ ಖಾರದ ಪುಡಿ ಮಾಡಿಸ್ಕೊಬಂದಾಯಿತು. ಮಾಡಿಸ್ಕೊಂಡು ಇಲ್ಲಿ ಮೇಲೆ ಇಟ್ಬಿಟ್ಟಿದ್ದೀನಿ ನೋಡಿ. ನ್ಯೂಸ್ ಪೇಪರ್ ಹಾಕಿ ಮುಚ್ಚಿಬಿಟ್ಟಿದ್ದೀನಿ. ಅಂದರೆ ಗಾಳಿ ಆಡಬೇಕು. ಅದು ಸ್ವಲ್ಪ ಬಿಸಿ ಇರುತ್ತಲ್ಲ, ಅದು ಸ್ವಲ್ಪ ತಣ್ಣಗಾಗಬೇಕು. ಇನ್ನೊಂದೇನಂದ್ರೆ ಇವಾಗ ನಾನ್ ವೆಜ್ ಮಾಡೋದ್ರಿಂದ ಇವತ್ತು ನಾನ್ ವೆಜ್ ತರಕ್ಕೂ ಮುಂಚೆನೆ ಪುಡಿ ಮಾಡಿಸ್ಕೊ ಬಂದ್ಬಿಟ್ಟಿದ್ದು. ಪುಡಿ ಮಾಡಿಸ್ಕೊಬಂದು ಮೇಲೆ ಇಟ್ಬಿಟ್ಟಿದ್ದೀನಿ. ನಾಳೆ ಸೋಮವಾರ ಅಲ್ವಾ, ಹೆಂಗಿದ್ರು ತಲೆಗೆ ಸ್ನಾನ ಮಾಡ್ಕೊಳ್ತೀನಿ ನಾಳೆ. ನೀಟಾಗಿ ಅದನ್ನೆಲ್ಲ ಜರಡಿ ಆಡಿ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಬೇಕು. ಸ್ನಾನ ಮಾಡಿ ಎಂತಕ್ಕೆ ಮಾಡಬೇಕು ಅಂದರೆ, ನಾನು ಯೂಶಲಿ ಮಾಮೂಲಿ ಯಾವುದು ಶ್ರಾವಣ ಮಾಸ, ಕಾರ್ತಿಕ್ ಮಾಸ ಇದೆಲ್ಲ ಬಂದಾಗ ದಾಸಪ್ಪನ ಮತ್ತೆ ಮಾದೇಶ್ವರನ ಪೂಜೆ ಮಾಡಿಸ್ತೀನಲ್ವ, ಅದಕ್ಕೆ ಮಡಿ ಇರೋಂತಹ ಖಾರದ ಪುಡಿನ ಎತ್ತಿಟ್ಕೊಂಡ್ಬಿಟ್ರೆ, ಬೀಸಿದ್ದೀನಲ್ವ, ನೀಟಾಗಿ ತಲೆಗೆ ಸ್ನಾನ ಮಾಡಿದಾಗ ಸ್ಟೋರ್ ಮಾಡಿ ಸಪ್ರೇಟಾಗಿ ಒಂದು ಚಿಕ್ಕ ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಅಡುಗೆ ಮಾಡೋಕ್ಕಾಗತ್ತೆ ದೇವರ ನೈವೇದ್ಯಕ್ಕೆ. ಮತ್ತಿನ್ನು ರೆಗ್ಯುಲರ್ ಮಾಮೂಲಿ ಅಡುಗೆ ಮಾಡುವಾಗೆಲ್ಲ ಪೀರಿಯಡ್ಸ್ ಆದಾಗೆಲ್ಲ ಮುಟ್ಕೊಂಡಿರ್ತೀವಿ. ಅದನ್ನು ಮಾಡಿ ಬಳಸೋದು ಬೇಡ ಅಂತ ದೇವರಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ ನಾನ್ ವೆಜ್ ಮಾಡ್ತಾ ಇರೋದ್ರಿಂದ ಅದೆಲ್ಲ ಮುಟ್ಕೊಂಡು ಅದು ಜರಡಿ ಆಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಒಳ್ಳೇದಲ್ಲ. ಅಷ್ಟೆಲ್ಲ ಖರ್ಚು ಮಾಡಿ ಕಷ್ಟಪಟ್ಟು ಮಾಡಿರ್ತೀವಿ ಪುಡಿನ. ಹಾಗಾಗಿ ನೀಟಾಗಿ ಪ್ರಿಸರ್ವ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಅಂತ. ಇವತ್ತು ಮುಟ್ಟಕ್ಕೆ ಹೋಗಲ್ಲ ಅದನ್ನು ನಾನು. ನಿಧಾನಕ್ಕೆ ನಾಳೆ ತಲೆಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಂತರ ನನ್ನ ಮಗನ ಮಲಗಿಸ್ಬಿಟ್ಟು ನೀಟಾಗಿ ಜರಡಿ ಆಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಪ್ಲಾನಿಂಗಲ್ಲಿ ಅದು ಮೇಲೆ ಇಟ್ಟಿದ್ದೀನಿ ಅಷ್ಟೇ. ಸೊ ಇವಾಗ ಬನ್ನಿ, ಖಾರದ ಪುಡಿ ಮ್ಯಾಟ್ರು ಮುಗೀತು. ಇವಾಗ ನಾನ್ ವೆಜ್ ರೆಸಿಪಿನ ಶುರು ಮಾಡಿದ್ದೀನಿ. ಅವಳು ಕಬಾಬ್ ಕಲಿಸುವಾಗ ತೋರಿಸ್ತೀನಿ ಬನ್ನಿ. ಏನು ವಿಶೇಷವಾಗಿ ಏನು ಇರಲ್ಲ, ಬಟ್ ನನ್ನ ಮಗಳು ಮಾಡ್ತಾ ಇದ್ದಾಳಲ್ಲ ಅನ್ನೋ ಕ್ಯೂರಿಯಾಸಿಟಿ ಅಷ್ಟೇ. ಓಕೆನಾ, ಅದು ತೋರಿಸ್ತೀನಿ. ಇವಾಗ ಫಸ್ಟ್ ಇದಕ್ಕೆ ಮಸಾಲ ಹಾಕೊಂಡ್ಬಿಡ್ತೀನಿ ಬಿರಿಯಾನಿಗೆಲ್ಲ.
ಮಾಮೂಲಿ ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಟೊಮೊಟೊ, ಏಲಕ್ಕಿಕಾಯಿ, ಚಕ್ಕೆ, ಲವಂಗ, ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಪುದೀನ ಒಂದು ವಾಶ್ ಮಾಡಿ ಹಾಕೋಬೇಕು. ಇದು ಕಬಾಬ್ಗೆ, ಬಿರಿಯಾನಿಗೆ ಎರಡಕ್ಕೂ ಸೇರಿಸಿ ಗ್ರೀನ್ ಚಿಲ್ಲಿ ಮತ್ತೆ ಬೆಳ್ಳುಳ್ಳಿ, ಶುಂಠಿ ಹಾಕೋತಾ ಇದ್ದೀನಿ. ಯಾಕಂದ್ರೆ ಬರೀ ಕಬಾಬ್ಗೆ ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಸಾಕಾಗಲ್ಲ. ಸೊ ಮಸಾಲಾ ಜೊತೆಲೆ ಬೆಳ್ಳುಳ್ಳಿನ ಹಾಕೋಬಹುದು ಬಿರಿಯಾನಿಗೆ. ಇದು ಹೆಂಗಿದ್ರು ಕಬಾಬ್ ರುಬ್ತಾ ಇದೀನಲ್ಲ, ಇದ್ರಲ್ಲಿ ಪೇಸ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಅವಾಗ ಕ್ಲೀನ್ ಆಗಿ ಪೇಸ್ಟ್ ಆಗುತ್ತೆ ಅಂತ ಅಷ್ಟೇ. ಸೊ ಯಾಕೋ ನಮ್ ಮಿಕ್ಸಿ ಕೈ ಕೊಡಂಗಿದೆ, ನೋಡೋಣ ಇಷ್ಟರಲ್ಲೇ ತರಬೇಕಾಗತ್ತೆ. ಹೊಸದು ಆಫ್ ಆಗ್ತಾ ಇದೆ ಸಡನ್ ಆಗಿ. ಕೆಳಗಡೆ ಒಂದು ಬಟನ್ ಇರುತ್ತಲ್ಲ, ಅದನ್ನ ಪ್ರೆಸ್ ಮಾಡಿದ್ರೆ ಮಾತ್ರ ಅದು ಆನ್ ಆಗೋದು. ಸೊ ನೋಡೋಣ ಏನಾಗುತ್ತೆ ಅಂತ. ಹೊಸದ್ ತಂದ್ರೆ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ, ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ಬಿಡೋಣ ಕೆಲಸ. ಟೈಮ್ ಆಲ್ರೆಡಿ ಬಿಡಿಸಿರೋದು ವಾಶ್ ಮಾಡ್ಕೊಡ್ತೀನಿ ನಮ್ಮ ಮಮ್ಮಿಗೆ. ಅವ್ಳು ಮಾಡುವಾಗ ತೋರಿಸ್ತೀನಿ ನಿಮ್ಗೆ. ಓಕೆನಾ, ಅಲ್ಲಿವರೆಗೂ ನಿಮಗೆ ಡಿಸ್ಟರ್ಬ್ ಮಾಡೋದು ಬೇಡ. ಓಕೆ, ಬಾಯ್. ಸೊ ಫ್ರೆಂಡ್ಸ್, ನನ್ನ ಮಗಳು ಕಬಾಬ್ ಕಲಿಸ್ತಾ ಇದ್ದಾಳೆ ಇವಾಗ. ಅವಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ, ಕೆಲವೊಂದ್ ಮಕ್ಳು ಏನ್ ಮಾಡ್ತಾರೆ, ಇರು ಚಿನ್ನಿ ತೋರಿಸ್ತೀನಿ, ಇರು ನೀನು ಹೋಗು ತೋರಿಸ್ತೀನಿ. ಏಂತಿಕ್ ಅವಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಅಂದ್ರೆ, ಕೆಲವೊಂದ್ ಮಕ್ಳು ಬರೀ ತಿನ್ನೋದಕ್ ಮಾತ್ರ ಇಷ್ಟಪಡ್ತಾರೆ, ಕೆಲಸ ಮಾಡಕ್ ಇಷ್ಟಪಡಲ್ಲ. ಅಂದ್ರೆ ಚಿಕನ್ ಒಂಥರ ಈ ತರ ಹಸಿ ಇರುತ್ತಲ್ಲ, ಮುಟ್ಟಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಹಾಗಾಗಿ ಇವಾಗಿಂದ ಇವ್ರು ಕಲ್ತ್ಕೊಳ್ಳಿ ಮಾಡೋದನ್ನ ಅಂತ ಕಲಿಸ್ತಾ ಇದೀನಿ. ಸೊ ಹಾಗಾಗಿ ಕಬಾಬ್ ಕಲಿಸ್ತೀನಿ ಅಂತ ಹೇಳಿದಾಳೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿ ಕೊಟ್ಟಿದ್ದೀನಿ, ಅದಕ್ಕೆ ಮಾಡ್ಲಿ ಅನ್ಬಿಟ್ಟು ಬಿಟ್ಟಿದ್ದೀನಿ. ಮಾಡ್ತಾ ಇದ್ದಾಳೆ. ಇವನು ಕಮೆಂಟ್ ಮಾಡ್ತಾ ಇದ್ದಾನೆ. ಆಯ್ತು ಸುಮ್ನಿರಪ್ಪ, ನೀನ್ ಮಾತಾಡ. ಓಕೆ, ಅದಕ್ಕೆ ಹೇಳ್ಕೊಡಿ. ಅದು ಅದೇ ಸುಮಾರು ದಿವಸ ಒಂದ್ ವೀಕಿಂದ ಮಾಡಿರ್ಲಿಲ್ಲ, ಯಾಕಂದ್ರೆ ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬ ಅನ್ಕೊಂಡು. ಸೊ ಇವತ್ತು ಫೈನಲಿ ಮಾಡ್ತಾ ಇದೀವಿ. ಅದಕ್ಕೆ ಅವಳಿಗೆ ಸ್ವಲ್ಪ ಖಾರ ಬೇಕಂತೆ, ಅದಕ್ಕೇನೆ ಕಬಾಬ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಲ್ಲ, ಬಿಡ ಅದ್ ಬಿರಿಯಾನಿಗೆ ಹಾಕೊಳ್ತೀನಿ ತೊಳೆದ್ಬಿಟ್ಟು, ಹಂಗೆ ಇಡು. ಅದಕ್ಕೇನೆ ಇವತ್ತು ಮಾಡ್ತಾ ಇದೀನಿ. ಸ್ಪೈಸಿ ಬೇಕು ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಲಿ 2 ಹಸಿಮೆಣಸಿನಕಾಯಿ ಏನೋ ಹಾಕಿ ರುಬ್ಕೊಟ್ಟಿದ್ದೀನಿ. ತೋರಿಸ್ತಾ ಇದ್ದೀನಿ, ನಿನ್ನೂ ತೋರಿಸ್ತಾ ಇದ್ದೀನಿ. ಹೌದು, 3 ಪ್ಯಾಕೆಟ್ ಹಾಕಿಸ್ತಾ ಇದ್ದೀನಿ. ಸಾಕಾಗ್ದರೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋಣ ಅಂದ್ಬಿಟ್ಟು, ಕಾರ್ನ್ಫ್ಲೋರ್ ಇದ್ದೆ ಮನೇಲೆ. ಸೊ ಆ ಕಾರ್ನ್ಫ್ಲೋರ್ ಬೇಕಾದ್ರೆ ಅಡ್ಜಸ್ಟ್ ಮಾಡೋಣ. ಸಾಕಾಗದೆ ಹೋದ್ರೆ ಇನ್ ಕೇಸು ಈಗ ಒಂದ್ ಮೊಟ್ಟೆನ ಹೊಡೆದಾಕ್ತಾಳೆ, ಹಾಕ್ಬಿಟ್ಟು ಯಾಕೆ ನಿಧಾನಕ್ ಮಾಡು ಬರುತ್ತೆ. ಸೊ ಇನ್ನೊಂದು ಏನಂದ್ರೆ, ಕಬಾಬ್ ಕಲ್ಸುವಾಗ ನೀರನ್ನ ಹಾಕೋಬಾರ್ದು, ಟೇಸ್ಟ್ ಚೆನ್ನಾಗ್ ಬರಲ್ಲ. ಸುಮ್ನಿರ ಒಂದ್ ನಿಮಿಷ. ನೀನು ಅವಳು ಮೊಟ್ಟೆ ಹೊಡಿತೀನಿ ಕೈ ತೊಳೆದ್ಬಿಟ್ಟು ಅಂದ್ಲು, ಅದಕ್ಕೆ ಕೈ ತೊಳೆದ್ರೆ ಮತ್ತೆ ನೀರಾಗುತ್ತೆ ಕೈ. ಕಬಾಬ್ಗೆ ನೀರನ್ನು ಹಾಕ್ಬಾರ್ದು, ಟೇಸ್ಟ್ ಹೋಗುತ್ತೆ. ಸೊ ಇವಾಗ ಈ ಮೊಟ್ಟೆನ ಹಿಂಗೆ ಹೊಡೆದು ಹಾಕೊಳ್ಳೋದು, ಹಿಂಗೆ ಹಿಡ್ಕೊಳ್ಳೋದು ಏನೋ. ಕಾನ್ಫಿಡೆನ್ಸ್ ಇಲ್ಲ ಫ್ರೆಂಡ್ಸ್, ಹಿಂಗೆ ಹಾಕೊಳ್ಳೋದು. ಸೊ ಫ್ರೆಂಡ್ಸ್, ಒಂಚೂರು ಕಾರ್ನ್ಫ್ಲೋರ್ ಹಾಕಿದ್ದೀನಿ, ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಓ ಆಯ್ತು ಬಿಡಪ್ಪ, ಒಂಚೂರು ಕ್ರಿಸ್ಪಿಯಾಗಿ ಬರಲಿ ಅಂದ್ಬಿಟ್ಟು ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಏನು ಕೊಡ್ಲಿ? ಸೊ ಇವಾಗ ಬಿರಿಯಾನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ಆದಮೇಲೆ ಬಿರಿಯಾನಿ ತಿಂದೇ ಇದ್ರೆ ಸಮಾಧಾನನೇ ಇರಲ್ಲ. ಸೊ ಹಬ್ಬ ಹರಿ ದಿವಸ ಬಂದರೆ ಏನು ಮಾಡೋಕ್ಕಾಗಲ್ಲ, ಸ್ಕಿಪ್ ಆಗೇ ಆಗುತ್ತೆ. ಸೊ ನಾನು ಬಂದು ಫಸ್ಟು ಮಸಾಲ ಏನು ಹಾಕ್ಕೊಳ್ಳೋಲ್ಲ. ಮಸಾಲ ಅಂದರೆ ಏನು, ಈ ಪಲಾವ್ ಎಲೆ, ಕಸೂರಿ ಮೆಥಿ ಇದೆಲ್ಲ ಫಸ್ಟ್ ಹಾಕ್ಕೊಳ್ಳಲ್ಲ, ಈರುಳ್ಳಿನ ಫಸ್ಟ್ ಹಾಕೋದು. ಯಾಕೆಂದರೆ ಎಣ್ಣೆ ಕಾದ್ಬಿಟ್ಟಿರುತ್ತೆ, ಎಣ್ಣೆ ಕಾದಾಗ ಅದು ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಒಂಥರ ಸೀದೋದಂಗೆ ಸ್ಮೆಲ್ ಬರುತ್ತೆ. ಹಾಗಾಗಿ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಫ್ಲೇಮ್ ಕಡಿಮೆ ಆಗುತ್ತೆ. ಅಂದರೆ ಈರುಳ್ಳಿ ಬೇಕಿರುತ್ತಲ್ಲ, ಆ ಸಮಯ ಯಾಕೆ ಎತ್ತಾಕ್ಬಿಡ್ತೀವಿ. ಸೊ ಇದು ಮಾಮೂಲಿ ಸ್ಪೈಸಸ್ ಹಾಕೋಂಥದ್ದು, ಕಸೂರಿ ಮೆಥಿ, ಕಲ್ಲುವ್ವ, ಆಮೇಲೆ ಜಾಪತ್ರೆ, ಚಕ್ಕೆ, ಲವಂಗ, ಏಲಕ್ಕಿ ಇದಿಷ್ಟು ಬಂದು ನಾನು ಮಸಾಲೆಗೆ ರುಬ್ಬಿಡ್ತೀನಿ, ಅವಾಗ ಫ್ಲೇವರ್ ಸಿಗಬಾರ್ದು ಅಂತ. ಸ್ವಲ್ಪ ಸೋಂಪು, ಒಂದು ಸ್ವಲ್ಪ ಚಿಟಿಕೆ ಅಷ್ಟು, ಜಾಸ್ತಿ ಹಾಕ್ಬಾರ್ದು. ನಮಗೆ ಸ್ವಲ್ಪ ಮಸಾಲ ಅಷ್ಟೊಂದು ಇಷ್ಟಪಡಲ್ಲ, ಹಾಗಾಗಿ ಸ್ವಲ್ಪ ಹಾಕ್ತೀನಿ. ಪಲಾವ್ ಎಲೆ ಎತ್ಕೋಬೇಕಮ್ಮ ಇದರಲ್ಲಿ, ಫ್ರಿಜ್ಜಲ್ಲಿ. ಸೊ 2 ಪಲಾವ್ ಎಲೆ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲಾನ ಹಾಕ್ಬೇಕು. ಅವಳು ಕಬಾಬ್ದೇ ಸ್ಪೆಷಾಲಿಟಿ, ಅದನ್ನೇ ಒಂದು 3 ಸತಿ ಹೋಗ್ಲಿರ್ತಾಳೆ. ಅವಳು ಕಲ್ಸಿದ್ರದಲ್ವ, ಅದಕ್ಕೆ ಕಣ್ಣೆಲ್ಲ ಉದಿತದೆ. ನಂಗೆ ಈರುಳ್ಳಿ ಅಯ್ಯೋ ನೋಡಿ, ನಮ್ಮ ಹುಡುಗಿ ಅಡುಗೆ ಮಾಡಕ್ ಕೇಳೋದು ಬಿಟ್ಟು ಅವಳೆ ಭಾರಿ ಖುಷಿ ಆಗ್ತೈತೆ. ಕೈ ಸುಟ್ಕೊಂಡ್ರೆ ಅನ್ಸತಿ ಗೊತ್ತಾಯ್ತದೆ.
ಸೊ ಫ್ರೆಂಡ್ಸ್, ಇವಾಗ ಬಿರಿಯಾನಿ ಎಲ್ಲ ಮಸಾಲೆ ಎಲ್ಲ ಹಾಕಿದ್ದಾಯಿತು. ಅಕ್ಕಿ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಬೇಯಲಿ. ಇದು 1.5 ಲೋಟದಷ್ಟು ಮಾಡ್ಕೊಂಡಿದ್ದೀನಿ. ಸೊ ಗುಂಡ್ಕಾಯಿ ಮತ್ತು ಲಿವರು ಎರಡರಲ್ಲಿ ಯಾವುದು ಅಂತ ನನಗೆ ಸರಿ ಗೊತ್ತಿಲ್ಲ. ಸೊ ಇದನ್ನು ಸಪ್ರೇಟಾಗಿ ನಾನು ಮಸಾಲೆ ಜೊತೆಲೇ ಒಗ್ಗರಣೆ ಮಾಡಿ, ಅಷ್ಟನೇ ಈರುಳ್ಳಿಲಿ ಇದ್ರ ಜೊತೆಲೇ ಒಗ್ಗರಣೆ ಮಾಡಿಕೊಂಡು ಅದೇ ಮಸಾಲೆ ಅಂತ ತೆಗೆದು ಇದಕ್ಕೆ ಹಾಕೊಂಡಿರ್ತೀನಿ ಅಷ್ಟೇ. ಇದು ಬಿರಿಯಾನಿಗೆ ಹಾಕಿದ್ರು ಚೆನ್ನಾಗಿರಲ್ಲ, ಕಬಾಬ್ಗೆ ಹಾಕಿದ್ರು ಚೆನ್ನಾಗಿರಲ್ಲ. ಹಾಗಾಗಿ ಈ ಥರ ಬೇಯಿಸ್ಬಿಟ್ಟು ಕೊಡ್ತೀನಿ. ನಮ್ಮ ಮನೆಯವ್ರು ತಿನ್ಕೊಳ್ತಾರೆ. ಸೊ ಸಪ್ರೇಟಾಗೆ. ಸೊ ಬಿರಿಯಾನಿ ಜೊತೆ ಹಾಕಿದ್ರೆ ಅದೇನು ಚೆನ್ನಾಗೂ ಇರಲ್ಲ. ಸಾಂಬಾರಾದರೆ ಸರಿ, ಬಟ್ ಸಾಂಬಾರು ಮಾಡ್ತಾ ಇಲ್ವಲ್ಲ, ಅದರಿಂದಾಗಿ ಆ ಥರ ಬೇಯಿಸ್ತಾ ಇದ್ದೀನಿ. ಅದಕ್ಕೊಂದು ಪ್ಲೇಟ್ ಮುಚ್ಚೋಣ. ಫ್ರೆಂಡ್ಸ್, ಅದನ್ನ ಅಲರ್ಸ್ಬಾರ್ದು. ಕೇಳಿದ್ದ ಆ ಕೈ ಬ್ಲೂ ಹಚ್ಕೊಬಿಟ್ಟು ಈ ಕೈಗೆ ಮಾಚಾ ಕಲರ್ ಹಚ್ಕೊಳ್ತಾವನೆ. ಅವ್ರ ಫಸ್ಟ್ ರೆಡ್ ಹಾಕಿ ಜಾಸ್ತಿ ಹಚ್ಬಿಡ ಕಣೆ. ಅವನು ಒಳ್ಳೆ ಕಸದ ತೊಟ್ಟಿತಾರೆ, ಎಲ್ಲದಕ್ಕೂ ಚುಕ್ಕೆ ಇಟ್ಕೊಂಡ್ಬಿಡ್ತಾವಳೆ. ಹಿಂಗ್ ಮಾಡಿಸ್ಕೊಂಡಿದ್ದು ಏನ ಅದು ನಿಂದು ನೋಡಿ. ಇಷ್ಟೇ ಇರ್ತಾರೆ. ಅವನು ಲಾಸ್ಟ್ ವೀಕ್ ಹಚ್ಕೊಳ್ಳಕ್ಕೆ ಲಾಸ್ಟ್ ವೀಕು ರೆಡ್ ಮತ್ತೆ ಬ್ಲೂ ಹಚ್ಚಿಸ್ಕೊಂಡಿದ್ದ. ಕೈಗೆ ರೆಡ್, ಕಾಲಿಗೆ ಬ್ಲೂ. ಬಿರಿಯಾನಿ ರೆಡಿ ಆಗಿದೆ. ಇಲ್ಲಿ ಕಬಾಬ್ ಕರೀತಾ ಇದ್ದೀನಿ. ಓಕೆನಾ? ಬಿರಿಯಾನಿ ಓಪನ್ ಮಾಡೋದು. ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನೀಟಾಗಿ ಮಿಕ್ಸಪ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಗಮ್ಮಂತಿದೆ ಫ್ರೆಂಡ್ಸ್. ಒಳ್ಳೆ ಬಾಸುಮತಿ ರೈಸ್ ಆದಂಗಾಗಿದೆ. ಎಲ್ಲಪ್ಪ. ಸೊ ಫ್ರೆಂಡ್ಸ್, ಬಿರಿಯಾನಿ ಆ್ಯಂಡ್ ಕಬಾಬ್ ಸರ್ವ್ ಮಾಡಿದ್ದೀನಿ ಬೌಲ್ಗೆ. ತಿನ್ನೋದೊಂದೇ ಬಾಕಿ ಇರೋದು. ಇವಾಗ ನನ್ನ ಮಗಳು ರೆಡಿಯಾಗಿದ್ದಾಳೆ, ನನ್ನ ಮಗನೂ ರೆಡಿಯಾಗಿದ್ದಾನೆ. ಇಬ್ಬರು ಇವಾಗ ತಿಂದು ದಬಾಕ್ತಾರೆ. ಇವ್ನು ನೋಡಿ ಪ್ಲೇಟ್ ಇರೋ ಬರೋದಿಲ್ಲ ಎತ್ಕೊತವನೇ. ನಾನು ಮಾಡಿದ ಕಬಾಬ್ನ ತಿಂತೀನಿ. ಸೊ ಸಂಜೆ ಮೇಲೆ ಫ್ಯಾನ್ ತೊಗೊಂಬರೋಣ ಅಂತ ಪೈ ಶೋರೂಮ್ಗೆ ಹೋಗಿದ್ವಿ. ಸೊ ಹಾಗೆ ಟಿ ವಿನೆಲ್ಲ ವೀಡಿಯೋ ಮಾಡ್ಕೊಂಡ್ಬಂದೆ, ನಮ್ಮ ಹುಡುಗರು ಓಡಾಡ್ತಾಯಿದ್ರು ಅಂತ. ಸೊ ಫ್ಯಾನು ಅದು ಒಂದು ರೂಮ್ಗೆ ಆಗುತ್ತೆ ಮತ್ತು ಹಾಲ್ಗೆ ಕಷ್ಟ ಆಗುತ್ತೆ. ಸೀಲಿಂಗ್ ಫ್ಯಾನ್ ಸರಿ ಇಲ್ಲ. ಹಾಗಾಗಿ ಟೇಬಲ್ ಫ್ಯಾನ್ ತೊಗೊಬರೋಣ ಅಂದ್ಬಿಟ್ಟು ಹೋಗಿದ್ದೀವಿ. ಸೊ ಆಲ್ರೆಡಿ ಶಾಪ್ ಮಾಡಾಯಿತು. ನಮ್ಮ ಮನೆಯವ್ರು ಬಿಲ್ಡಿಂಗ್ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ನಾವು ಈ ಕಡೆ ವೀಡಿಯೋ ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ. ನನ್ನ ಮಗ ಅದು ಇದು ಅಂತ ಹೇಳ್ತಾನೆ ಇರ್ತಾನೆ. ಎಲ್ಲೋದ್ರೂ ಅದು ತೊಗೊಳ್ಳೋಣ, ಇದು ತೊಗೊಳ್ಳೋಣ, ಇದು 10 ರೂಪಾಯಿ, ಇದು 20 ರೂಪಾಯಿ ಅಂತ ಹೇಳ್ತಾ ಇರ್ತಾನೆ ಅವನು. ಇವಾಗ ರೇಟ್ಗಳು ಗೊತ್ತಾಗ್ಬಿಟ್ಟು. ಫ್ರೆಂಡ್ಸ್, ಡಿಮಾರ್ಟ್ ಪಿಕಪ್ ಪಾಯಿಂಟಲ್ಲಿ ಹೋಗಿ ಕೊಡ್ತೀನಿ. ಗ್ಲಾಸ್ದು ಜಾರ್ ತಂದಿದ್ದೀನಿ. 1 kg ಕೆಪಾಸಿಟಿ ಇದಿಲ್ಲ, 1/4 kg ಕೆಪಾಸಿಟಿ, 159 ರೂಪಾಯಿ. ಇಲ್ಲಿ ಸ್ಟೀಲ್ ಇದೆ, ಇಲ್ಲಿ ಗ್ಲಾಸ್ ಇದೆ. ಖಾರದ ಪುಡಿ ಹಾಕಿಟ್ಕೊಳ್ಳೋಕ್ಕೆ ಅಂತ 2 ಕಂಟೈನರ್ ತೊಗೊಂಡಿದ್ದೆ. 1 ಮಟನ್ ಸಾಂಬಾರು ಪುಡಿಗೆ, 1 ಬೇಳೆ ಸಾರಿಗೆ. ನಾರ್ಮಲ್ದೆ ಬೇಳೆ ಸಾರು. ಇದು ಟವಲ್, ನಂದು ಟವಲ್ ಹೋಗಿತ್ತಲ್ಲ ಅದಕ್ಕೆ. ತೊಳ ಐಸ್ ಕ್ರೀಮ್ಸು ತೊಳ ಖಾರ. ಇವಾಗೊಂದು ಎರೇಸರ್ ತಂದೆ. ಪೆನ್ ಎರೇಸರ್ ಥರನಾ? ಅಲ್ಲ, ಪೆನ್ಸಿಲ್ ಎರೇಸರ್. ಮತ್ತು ಮಾಮೂಲಿ ಒಂದು ಬ್ರೂಮ್ ಇದು ಏನು ಹೇಳ್ತಾರೆ, ಪ್ಲಾಸ್ಟಿಕ್ ಬ್ರೂಮು. ಹಾಂ, ಪ್ಲಾಸ್ಟಿಕ್ ಒಂದು, ಮಾಮೂಲಿದೊಂದು. ಆಮೇಲೆ ಫ್ಯಾನ್ ತಂದಿದ್ದೀವಿ ಫ್ರೆಂಡ್ಸ್, ಸ್ಟೀಲ್ದು. ನಮ್ಮಮ್ಮ ನೋಡಿ ಅಲೆ ಕಾಲ ಕೊಟ್ಟಿದ್ರು. ಟೇಬಲ್ ಫ್ಯಾನ್ ತಂದೆ. ಅದು ಸ್ಟ್ಯಾಂಡ್ ಫ್ಯಾನು ಫುಲ್ ಹೊಟ್ಟೋಗಿದೆ, ಹಿಂಗೆ ಹೊಲ್ಕೊಳ್ತಾ ಇದೆ. ಹಾಗಾಗಿ ಚೆನ್ನಾಗಿದೆ. ಮಾಡ್ಬೇಕಾರಿ ಅದು. ಇದು ನನಗೆ ಟೇಬಲ್ ಫ್ಯಾನ್ ತಂದೆ. ಸೊ ಇದು ಜಾರ್ ಬೇಕಿತ್ತು, ಖಾರದ ಪುಡಿ ಮತ್ತಿದ್ದಕ್ಕೆಲ್ಲ ತುಂಬ್ಕೊಳ್ಳೋಣ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಟ್ರಾಕ್ಷನ್ ಆಗಿ ಅಂದ್ಬಿಟ್ಟು. 1 kg ಕೆಪಾಸಿಟಿ ಇರೋದು. ಪ್ಲಾಸ್ಟಿಕ್ದು ಇತ್ತು, ಯಾಕೋ ಪ್ಲಾಸ್ಟಿಕ್ ಬೇಡ, ಸ್ಟಾಪ್ ಮಾಡೋಣ ಅಂದ್ಬಿಟ್ಟು ಸ್ಟೀಲ್ದಕ್ಕೆ ಹಾಕಿದ್ರೆ ಕೆಲವೊಂದು ಸರ್ತಿ ಕಿರಿಕಿರಿಯತ್ತೆ, ಉಪ್ಪೆಲ್ಲ ಬೆರೆಸಿದ್ರೆ. ಹಾಗಾಗಿ ಗ್ಲಾಸ್ದು ತಂದಿದ್ದೀನಿ. ಗ್ಲಾಸ್ದು ಬೆಟರ್ ಅಂತ. ಸೊ ಇದು ಸ್ಟೀಲ್ದೆಲ್ಲ ಇದೆಯಲ್ಲ, ಕ್ಯಾಪು ಚೆನ್ನಾಗಿದೆ. ವಾವ್, ಚೆನ್ನಾಗಿದೆ. ಒಳಗಡೆ ಕಾರ್ದು ನಂಗೆ ಇಷ್ಟ ಐತಿ. ಇದು ಪೆನ್ ಎರೇಸರ್ ಥರನೇ. ಇದು ಮುಂದೆ ಎಲ್ಲ ಇದು ಮಾಡ್ಬೋದು, ಆದರೆ ಬೇರೆ. ಅದನ್ನು ಇನ್ನೊಂದು ಕೊಟ್ಟವ್ರೆ ರೀಫಿಲ್ಲು ಮಾಡ್ಕೊಬೋದು. ಇದೇ ಥರ ಡಾಮ್ಸ್ ಇನ್ನೂ ಉದ್ದಕ್ಕೆ ಬರುತ್ತೆ. ಅದು ಪೆನ್ ಥರನೇ. ಓಪನ್ ಮಾಡೋದು ಬಿಸಾಕ್ಬಿಡು, ಫುಲ್ಲು ಹೋಗಿದೆ. ಇದು ಹೊಸ ಟವಲ್ ವಾಶ್ ಮಾಡೋದ್ಬಿಟ್ಟು ಆಮೇಲೆ ಬಿಸಾಕ್ಬೇಕು. ಇದು ಗಡ್ಬಡ್ಡಮ್ಮ. ಕೊಡಿ, ನಾನು ತರ್ಸಿ ಓಪನ್ ಮಾಡೋದು. ಏನು ಓಪನ್ ಮಾಡೋದು? ನಮ್ಮ ಟೇಬಲ್ ಫ್ಯಾನ್ ಹೊಸದು. ರೆಕ್ಕೆ ಪುಕ್ಕ ಎಲ್ಲ ಹಾಕ್ರಿ. ಇದು ಪುಕ್ಕನೇ ಬೇರೆ. ಸ್ಕೈ ಬ್ಲೂ ಕಲರ್ ರೆಕ್ಕೆ. ರೆಕ್ಕೆ ಓ ಬಾರು. ಅದು ಫುಲ್ಲು ವೈಟ್ ಕಲರ್ ತಗೊಂಡಿದ್ವಿ ಸ್ಟ್ಯಾಂಡ್ ಫ್ಯಾನ್, ಅದಕ್ಕೆ ಇದು ಬ್ಲೂ ಕಲರ್ ತಗೊಂಡಿದ್ದಾರೆ.
5 ರೆಕ್ಕೆ. ಅದು ವಿಚಿತ್ರವಾಗಿ ಬಂದಿದೆ. ಗರಾನೆ ಗರ ಗರಾನೆ ತಿರುಗಿ ತಿರುಗಿದ್ದಾನೆ. ಹಂಗೆ ಇಟ್ಬಿಟ್ಟವನು. ಸ್ಟಾರ್ಟ್ ಮಾಡ್ತೀಯ? ಸೆಟ್ಟಿಂಗ್ ಮಾಡಿಲ್ವ ರೀ ಕ್ಲೀನಾಗಿ? ಸ್ಟ್ಯಾಂಡ್ ಮಾಡ್ದ?